ಇಲ್ಲಿ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. 18-8 ಪಂದ್ಯ ಸಾಗ್ತಾ ಇದೆ. ಭೈರವೇಗೌಡರು ಎಲ್ಲಿದ್ದಾರಪ್ಪ? ಮಂದಾಸ ಮೂಡ್ತಾ ಇದೆ. ತಮ್ಮ ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಭೈರವೇಗೌಡರ ಮುಖದಲ್ಲಿ ಮಂದಾಸ. ಎಸ್, ಮತ್ತೆ ಸೂಪರ್ ಟ್ಯಾಕಲ್ ಆಗುತ್ತಾ, ಸೂಪರ್ ರೈಡ್ ಆಗುತ್ತಾ, ಕಾದೋಡ್ಬೇಕಾಗಿದೆ. ಮತ್ತೆ ಸೂಪರ್ ಟ್ಯಾಕಲ್. ಗಿರಿ ಅಂತೂ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾನೆ. ನಿಜವಾಗ್ಲೂ 3 ಸೂಪರ್ ಟ್ಯಾಕಲ್ಗಳು ಈ ಸಂದರ್ಭದಲ್ಲಿ ಪಡೆದುಕೊಳ್ತಾ ಇದೆ. ನಿಜವಾಗ್ಲೂ ಎದುರಾಳಿಗಳ ನಡುಕಕ್ಕೆ ಇದು ಕಾರಣವಾಗ್ತಾ ಇದೆ. ಗಿರಿ ನಮ್ಮ ಚಂದ್ರಾಪುರದ ಯುವ ಕಿಲಾಡಿ. ನಿಜವಾಗ್ಲೂ ಇವನ ಆಟ ಇವತ್ತು ನಾನು ಮೆಚ್ಚುತ್ತಾ ಇದ್ದೀನಿ. ಸೂಪರ್ ಆಗಿ ಸೂಪರ್ ಕಾಂಬಿನೇಷನ್. ಪ್ರಮುಖ ದಾಳಿಗಾರನನ್ನ, ಅದರಲ್ಲೂ ಮಹದೇಶ್ನನ್ನ 3 ಸಾರಿ ಬಂಧಿಸಿದ್ದಾರೆ. ಮತ್ತೊಬ್ಬ ಸುಮಂತನ್ನು ಕೂಡ ಬಂಧಿಸಿ ಪ್ರಮುಖ ದಾಳಿಗಾರನ ಹಿಡಿದು ಬಂಧಿಸಿ ಕಟ್ಟಿ ಹಾಕಿ ಎದುರಾಳಿಗಳಿಗೆ ಎಡೆಮರಿ ಕಟ್ತಾ ಇದ್ದಾರೆ. ಗಿರೀಶ್ನ ಒಂದು ಪ್ರಯತ್ನ ಏನಿದೆ ಅದನ್ನ ಪ್ರಾಮಾಣಿಕ ಪ್ರಯತ್ನ ತಂಡಕ್ಕೆ ವರವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 28-12 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಬೆಟ್ಟಪ್ಪ ದಾಳಿ ವಿಭಾಗದಲ್ಲಿ ನಿರ್ಣಾಯಕ 5 ನಿಮಿಷಗಳು. ಬನ್ನಿಪ್ಪ ಇಲ್ಲಿ. ಬೆಟ್ಟಪ್ಪನನ್ನ ಕಟ್ಟಿ ಹಾಕಿದ್ದಾರೆ. ಇದೀಗ 21-8. ಧೈರ್ಯ ದಯವಿಟ್ಟು ಮೈಕ್ ಸೆಟ್ಟಲ್ಲಿ ಇದ್ದೀರಾ? ಡೈರೆಕ್ಟ್ ಮಾಡೋ ಇಲ್ಲ ಮಡಿದಾಳಿ ಹೇಳಿದೆ. ಅದ್ಭುತವಾಗಿ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಅತ್ಯದ್ಭುತವಾದಂತ ಒಂದು ಬಲಿಷ್ಠ ತಂಡಕ್ಕೆ ತನ್ನೆಲ್ಲ ಬಲವನ್ನಿಲ್ಲಿ ಪ್ರಯೋಗಿಸಿನಾದ್ರೂ ಕೂಡ ಗುರಿಯ ಗೆರೆಯನ್ನು ಮುಟ್ಟುವಲ್ಲಿ ಮಾದೇಶ ಚೆಸ್ಟ್ ನಂಬರ್ 3 ತಂಡಕ್ಕೆ ಗುರುಬಲ ಅಂತ ಹೇಳ್ಬೋದು. ಚೆಸ್ಟ್ ನಂಬರ್ 3. ಎಸ್ ಇದೀಗ ಆತನನ್ನು ಬಂಧಿಸುವಲ್ಲಿ ತಂತ್ರಕ್ಕೆ ಪ್ರತಿತಂತ್ರ, ವಾದಕ್ಕೆ ಪ್ರತಿವಾದ, ವಾದ ವಿವಾದ, ವಾಕ್ ಸಮರಗಳ ನಡುವೆ ಸಾಗ್ತಾ ಇದೆ ಈ ಕಬಡ್ಡಿಯ ಸಮರ. 4 ನಿಮಿಷಗಳ ಆಟ ಮಾತ್ರ ಬಾಕಿ. ಒಂದು ಅಚ್ಚರಿಯ ಫಲಿತಾಂಶ ಹೊರಬೀಳ್ತಾ ಇದೆ. ಡಾಕ್ಟರ್ ಸೂರಜ್ ರೇವಣ್ಣ ಬಲಿಷ್ಠ ತಂಡವನ್ನ, ಬಲಶಾಲಿ ತಂಡವನ್ನ 22-9 ಸುನಿಲ್ ದಾಳಿ ವಿಭಾಗದಲ್ಲಿ ಯಶಸ್ವಿಯಾಗಿ ಒಂದು ಅಂಕವನ್ನ ಗಳಿಸಿಕೊಳ್ತಾ ಇದ್ದಾನೆ. 23-9 23-9 ಇನ್ ಫೇವರ್ ಆಫ್ ಬೈರೇಗೌಡರು ಮುಖ ಮಂದಾಸ ಬರ್ತಾ ಇದೆ. ತಮ್ಮ ಹುಡುಗರು ಅದ್ಭುತವಾಗಿ ಆಡ್ತಾ ಇದ್ರೆ ಬೈರೇಗೌಡರು ಎಲ್ಲಿಲ್ಲದ ಖುಷಿ. ಕುಂತಲ್ಲೂ ಕೂರಕ್ಕಾಗ್ತಿಲ್ಲ, ನಿಂತಲ್ಲೂ ನಿಲ್ಲಕ್ಕಾಗ್ತಿಲ್ಲ. ಬೈರೇಗೌಡರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ನೀನು ಕೂರಕ್ಕಾಗ್ತಾ ನಿಲ್ಲಕ್ಕಾಗ್ತಾ ಬೈರೇಗೌಡರು ಎಸ್ ಅಂತೂ ಇಂತೂ ಗೆದ್ದು ಬೀಗ್ತಾ ಇದೆ. ಜೋರ ಚಪ್ಪಳೆ ಬರಲಿ. ಬಲಿಷ್ಠ ಬಲಶಾಲಿ ತಂಡ ನಮ್ಮ ಬೈರೇಗೌಡರು. ಒಂದೇ ಮಾತು, ಅವ್ರ ಮನಸ್ಸು ಆಗಿದೆ. ಹಾಗಾಗಿ ಮನಸ್ಸಿನಂತೆ ಮಹಾದೇವ ಅನ್ನೋದು ನಿಜವಾಗ್ತಾ ಇದೆ. ಅದ್ಭುತವಾಗಿ ನಿಜವಾಗ್ಲೂ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ. ಜೋರ ಚಪ್ಪಳೆ ಬರಲಿ. ಯುವ ಆಟಗಾರರಿಗೆ, ಉಜ್ಜೋನ್ಮುಖ ಆಟಗಾರರಿಗೆ ಬಲಿಷ್ಠ ಬಲಶಾಲಿ ತಂಡವನ್ನು ಮಣಿಸಿದ್ದಾರೆ ಬೈರೇಗೌಡರು ತಂಡ. ಬೈರೇಗೌಡರು ಮುಖದಲ್ಲಿ ಮಂದಹಾಸ ಬರ್ತಾ ಇದೆ. ಪೂಜೆ ಮಾಡಿಸಿದ ಕಾಣ್ತಾ ಇದೆ. ಅದರಿಂದ ಗೆದ್ದಿದ್ದಾರೆ. ಬೈರೇಗೌಡರು ನಿಂಬೆ ನೆನ್ನೆ ತುಳಿಸಿದಂತೆ. ಬೈರೇಗೌಡ್ರೆ ಈ ಖುಷಿಗೆ ಏನಿಲ್ವಾ? ಬೈರೇಗೌಡ್ರೆ ಈ ಫೈನಲ್ ಗೆದ್ರೆ ಅವರು ಎಲ್ಲರಿಗೂ ವಡಾಪಾವ್ ಕೊಡಿಸ್ತಾರೆ. ಇಲ್ಲಿ ವಡಾಪಾವ್ಗೆಲ್ಲ ಖುಷಿ ಪಡಕ್ಕಾಗತ್ತೆ. ಬೈರೇಗೌಡ್ರೆ ಖುಷಿಗೆ ಏನಂತೀರಾ? ಈಗ ನಿಮ್ ತಂಡ ಫೈನಲ್ಗೆ ಪ್ರವೇಶ ಮಾಡಿದೆ. ಬೈರೇಗೌಡರು ಅಲ್ಲ, ರಾತ್ರಿ ಎಲ್ಲ ನಿಂತ್ಕೊಂಡಿದ್ದು ಸಾರ್ಥಕತೆ ಆಯ್ತು. ನಾನು ಯಾಕೆ ಹಿಂಗೆ ಕೂತಾರೆ ಅನ್ಕೊಂಡು ಜಪ ಮಾಡ್ತಾ ಇದ್ರು. ಬೈರೇಗೌಡರು ತಂಡ ಗೆದ್ದಿದ್ದೆ. ಬೈರೇಗೌಡರು ತಮ್ಮ ಅಭಿಪ್ರಾಯ ಅನಿಸಿಕೆ ಹಂಚ್ಕೋಬೇಕು ಅಂತ ಕೇಳ್ಕೊಂತೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಕಬಡ್ಡಿ ಪಂದ್ಯಾವಳಿ ಏನ್ ನಮ್ಮ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು. ಸೋತರು ಗೆದ್ದರು ಯಾರೋ ಬೇಜಾರು